ರಾವಣ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡಂತಹ ಕಥೆ ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಗೋಕರ್ಣ ಪ್ರಸಂಗ ಅನ್ನುವಂಥ ಹೆಸರು ಕೂಡ ಇದೆ. ಬಹಳಷ್ಟು ಜನಗಳಿಗೆ ಗೊತ್ತಿರೋ ಹಾಗೆ ರಾವಣ ತಪಸ್ಸು ಮಾಡಿಬಿಟ್ಟು ಶಿವನ ಆತ್ಮಲಿಂಗವನ್ನು ತೊಗೊಂಡ್ಬರ್ತಾನೆ. ದೇವಾದಿದೇವತೆಗಳಿಗೆ ಈ ವಿಷಯ ಗೊತ್ತಾಗಿಬಿಟ್ಟು ದೇವಲೋಕದಲ್ಲಿ ತುಂಬ ಗಾಬರಿ ಆತಂಕ ನಿರ್ಮಾಣವಾಗ್ತದೆ. ಶಿವನ ಆತ್ಮಲಿಂಗ ಹೋಯಿತು ಇನ್ನೇನು ಅನ್ನುವಂಥ ಒಂದು ಭಾವನೆ ಉಂಟಾಗುತ್ತೆ. ಆವಾಗ ಎಲ್ಲ ದೇವತೆಗಳು ಸೇರಿಬಿಟ್ಟು ಗಣಪತಿಯನ್ನು ಶಿವನ ಆತ್ಮಲಿಂಗವನ್ನು ವಾಪಸ್ ತರಲಿಕ್ಕೆ ಕಳುಹಿಸಿಕೊಡ್ತಾರೆ. ಆವಾಗ ಬುದ್ಧಿವಂತನಾದಂಥ ಗಣಪತಿ ಒಟುವೇಷಧಾರಿಯಾಗಿ ರಾವಣನ ಸುತ್ತಮುತ್ತ ತಿರುಗಾಡ್ಕೊಂಡಿರ್ತಾನೆ. ರಾವಣನಿಗೆ ಪೂಜಾ ಸಮಯವಾಗ್ತದೆ, ಸಂಧ್ಯಾ ವಂದನೆ ಮಾಡಬೇಕು. ಆತ ಮಹಾತಪಸ್ವಿ, ಯೋಗಿ, ಮಹಾಬ್ರಾಹ್ಮಣ. ಸೊ ಆವಾಗ ಆತ ಆ ಆತ್ಮಲಿಂಗವನ್ನು ಕೆಳಗಿಟ್ಟು ಹೋಗೋ ಹಾಗಿಲ್ಲ. ಆ ರೀತಿ ಆತನಿಗೆ ಷರತ್ತಿರುತ್ತೆ, ನಿಯಮ ಹಾಕಿರ್ತಾರೆ. ಆವಾಗ ಅವನು ಅಲ್ಲಿಯೇ ಅಡ್ಡಾಡಿಕೊಂಡಿರ್ತಕ್ಕಂಥ ಗಣಪತಿಯ ಕೈಗೆ ಆ ಆತ್ಮಲಿಂಗವನ್ನು ಕೊಟ್ಟು, ನಾನು ಆದಷ್ಟು ಬೇಗನೆ ನನ್ನ ಸಂಧ್ಯಾ ವಂದನೆ ಮುಗಿಸ್ಕೊಂಬರ್ತೇನೆ, ಅಲ್ಲಿವರೆಗೆ ನೀನು ಇದಕ್ಕೆ ನೆಲಕ್ಕೆ ಟಚ್ ಆಗಬಾರ್ದು, ನೆಲಕ್ಕೆ ತಾಗಿಸಬಾರ್ದು, ಕೈಯಲ್ಲಿ ಹಿಡ್ಕೊಂಡಿರು ಅಂತ ಹೇಳಿಬಿಟ್ಟು ಸಂಧ್ಯಾ ವಂದನೆ ಮಾಡಲಿಕ್ಕೆ ಹೋಗ್ತಾನೆ. ಗಣಪತಿ ನಾನು 3 ಬಾರಿ ನೀನು ಕೂಗ್ತೇನೆ, ಅಷ್ಟರಲ್ಲಿ ನೀನು ಬರದೇ ಇದ್ದರೆ ನಾನು ಅದನ್ನು ಇಟ್ಬಿಡ್ತೇನೆ ಅಂತ ಹೇಳ್ತಾನೆ. ಆಯಿತು, ಆದಷ್ಟು ಬೇಗ ಬರ್ತೇನೆ ಅಂತ ರಾವಣ ಹೋಗಿಬಿಟ್ಟು ಸಂಧ್ಯಾ ವಂದನೆ ಮುಗಿಸ್ಕೊಂಡು ಪೂರೈಸ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಮೊದಲೇ ನಿಯೋಜಿಸಿದ ಹಾಗೆ 3 ಬಾರಿ ಆ ಒಟ್ಟು ವೇಷಧಾರಿ ಗಣಪತಿ ರಾವಣ 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 ಅಂದ್ಬಿಟ್ಟು ಆ ಆತ್ಮಲಿಂಗವನ್ನು ಕೆಳಕ್ಕಿಟ್ಬಿಡ್ತಾನೆ. ಆವಾಗ ರಾವಣ ಬಂದು ಅದೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಲಿಂಗ ಮತ್ತೆ ಮೇಲೆ ಬರೋದಿಲ್ಲ. ಅದೇ ಗೋಕರ್ಣ ಆಗುತ್ತೆ ಅನ್ನುವಂಥ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಇಲ್ಲಿ ಒಂದು ವಿಷಯನ ನಾವು ಗಮನಿಸಬೇಕು. ನಾವೆಲ್ಲ ರಾವಣ ಆತ್ಮಲಿಂಗ ಕಳ್ಕೊಂಡ ಅಂತ ಸ್ವಲ್ಪ ಆತನನ್ನು ಲಘುವಾಗಿ ಸ್ವೀಕರಿಸ್ತೀವಿ. ಆದರೆ ರಾವಣ ನಮಗೆ ಕಲಿಸುವಂಥ ಒಂದು ಪಾಠನ ನಾವಿಲ್ಲಿ ಗಮನಿಸಬೇಕು. ಶಿವನ ಆತ್ಮಲಿಂಗನೇ ರಾವಣನ ಕೈಯಲ್ಲಿತ್ತು. ಮತ್ತೇನು ಶಿವಪೂಜೆ ಮಾಡಬೇಕಾದಂಥ ಅವಶ್ಯಕತೆ, ಸಂಧ್ಯಾ ವಂದನೆ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ ರಾವಣನಿಗೆ. ಆದಾಗ್ಯೂ ಕೂಡ ತಾನೇನು ಇದುವರೆಗೆ ಸಾಧನೆಯನ್ನು ಮುಂದುವರಿಸ್ಕೊಂಡ್ಬಂದಿದ್ದೀನಿ, ಆ ಸಾಧನೆಯನ್ನು ಸಾಧ್ಯ ಆತನ ಕೈಯಲ್ಲಿದ್ದಾಗಲೂ ಕೂಡ ಬಿಡಲಿಲ್ಲ. ಅದು ಬಹಳ ಮುಖ್ಯವಾದದ್ದು. ಇನ್ನೇಕೆ ಪೂಜೆ, ಇನ್ನೇಕೆ ಜಪ, ಇನ್ನೇಕೆ ತಪ ಅಂತ ರಾವಣ ಬಿಡಬಹುದಾಗಿತ್ತು. ಆದರೆ ಸಾಧ್ಯವನ್ನು ಸಾಧಿಸಿ ಆದಮೇಲೂ ಕೂಡ ಸಾಧನೆಯನ್ನು ಬಿಡಬಾರ್ದು ಅನ್ನುವಂಥ ಒಂದು ಇಚ್ಛೆಯಿಂದ ಆತ ಸಂಧ್ಯಾ ವಂದನೆ ಮಾಡಲಿಕ್ಕೆ ಹೋಗುತ್ತಾನಲ್ಲ, ಅದು ತುಂಬ ಗಮನಿಸಬೇಕಾದಂಥ ಅಂಶ. ಈ ಮೂಲಕ ರಾವಣ ನಮಗೊಂದು ಪಾಠನ ಕಲಿಸ್ತಾ ಇದ್ದಾನೆ. ಅದೇನು ಅಂದರೆ, ಸಾಧ್ಯ ನಿಮ್ಮ ಕೈಯಲ್ಲಿದ್ದಾಗಲೂ ಕೂಡ ಸಾಧನೆಯನ್ನು ನೀವು ಬಿಡುಕೂಡುವುದು, ಸಾಧನೆಯನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಸಾಧನೆಯಲ್ಲೇ ಸುಖ ಇದೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ನೀವು ಅಳವಡಿಸಿಕೊಳ್ಬೇಕು ಅನ್ನುವಂಥ ದಿವ್ಯ ಸಂದೇಶವನ್ನು ರಾವಣ ನಮಗೆ ನೀಡ್ತಾ ಇದ್ದಾನೆ. ಆದಷ್ಟು ನಾವು ಈ ರಾವಣ ಸಂದೇಶವನ್ನು ನಾವು ಆಪ್ತವಾಗಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಬೇಕು.